ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿರಿ, ಹೆಚ್ಚಿಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆ ಟೈಮ್ ಭಾಳ ಆಯ್ತು, ಇಷ್ಟೊತ್ತಿಗೆ ಬರ್ಬೇಕತ್ತೆ, ಇನ್ನೂ ಆದ್ರೆ ಬಂದಿಲ್ಲಲ್ಲ ಇವರು. ಅಯ್ಯೋ ನನ್ನ ಶಿವನಾಟ. ಅಲ್ಲ ಹುಡುಗಿ, ಇಷ್ಟು ಹೂವು ಕಟ್ಟಿಟ್ಟಿಯಲ್ಲ, ನಾನು ಹೇಳ್ತಿಲ್ಲ ನಾ ಎಲ್ಲ ಬಂದು ಕಟ್ತೇನೆ ಬಿಡವ, ನೀ ಯಾಕೆ ಕಟ್ತಿ ಅಂತಂದು ದಿನಾನು ಇದೊಂದು ಕೆಲಸ ಕಾಯಂ ಮಾಡ್ಕೊಂಬಿಟ್ಟಿ ನೋಡುವ. ಚಲೋ ಆತು ಬಿಡು, ಅದು ಒಂದು ರೀತಿ. ಆದ್ರೆ ಕುಂತು ಸೊಂಟ ನೋವು ಆಕತ್ ಬಿಡವ. ಇದನ್ನೆಲ್ಲ ಮಾಡಬೇಡ ನೀನು. ಮನೆಯಿಂದ ಅಷ್ಟು ಕೆಲಸ ಮಾಡ್ತಿಯಲ್ಲ ಅಷ್ಟೇ ಸಾಕು. ಮತ್ತೆ ಹೂ ಕಟ್ಟೋದು ಕೊಡೋದು ಯಾಕೆ ಮಾಡ್ತಿದ್ದಿ? ಇರಲಿ ಬಿಡಮ್ಮ, ಅದಕ್ಕೆ ಏನಾಕತಿ ಹಂಗಾದ ಸೊಂಟ ನೋವು ಅದು ಅನ್ಕೊಂತ ಕುಂತ್ರೆ ನೋವು ಜಾಸ್ತಿನೇ ಹಾಕವ. ಸುಮ್ಮನೆ ಖಾಲಿ ಕುತ್ಕೊಂಡು ಹೊತ್ತುಗಳೋದಕ್ಕಿಂತ ಇಷ್ಟು ಕಟ್ಟಿ ಕೊಟ್ರೆ ಎಷ್ಟರ ದುಡ್ಡು ಕೊಡ್ತಾರಲ್ಲ, ಅದೇ ಎದಕ್ಕಾರ ಆಕತಿ ಅಂತ. ಸುಮ್ಮನೆ ಖಾಲಿ ಕುಂದ್ರಕ್ಕಿಂತ ಚಲೋ ಅಲ್ಲ ಇದು. ಖರೇನವ ನೀ ಅನ್ನೋದು ಖರೆ. ರೊಕ್ಕ ಎಷ್ಟಿದ್ರು ಕಮ್ಮಿನ. ನಾಳೆ ಪಣೆತನ ಅಂತಂದು ಭಾಳ ಇರ್ತದೆ ಖರ್ಚು. ರೊಕ್ಕ ಎಷ್ಟು ಕೂಡಿಟ್ರೆ ಕಮ್ಮಿನ. ಹೇಳಕ್ಕೆ ಬರಲ್ಲವ. ಈಗಿನ ನಾರ್ಮಲ್ ಹೆರಿಗೆ ಆದ್ರೆ ಅದು, ಇಲ್ಲ ಅಂದ್ರೆ ಮತ್ತೆ ಆಪ್ರೇಷನ್ ಮಾಡ್ಬೇಕು, ಅದ ಇದು ಅಂದ್ರೆ ದೊಡ್ಡ ವಜ್ಜೆ ಐತದು. ನಮ್ಮ ಕಡೆಯಿಂದ ಎಷ್ಟು ಆಕತ್ತೆ ಅಷ್ಟು ಪ್ರಯತ್ನ ಮಾಡೋದಮ್ಮ. ನೋಡೋದು ಆಮೇಲೆ ದೇವ್ರ ಇಚ್ಛೆ ಹೆಂಗೈತೆ ಹಂಗಾಗಲಿ. ಏನಿಲ್ಲ ಅಂದ್ರೆ ಗೌರ್ಮೆಂಟ್ ದವಾಖಾನೆ ಇದಾವಲ್ಲ, ಆರಾಮ ಅಲ್ಲಿಗೆ ಹೋಗ್ಬಿಟ್ರಾತು. ಅಷ್ಟೇ ಮಾಡುವಂತೆ. ಜೊತೆಗೆ ನಾನು ಇರ್ತೇನೆ, ಏನು ಹೆದ್ರಕ್ಕೆ ಹೋಗ್ಬೇಡ. ಈಗ ಹೋಗು, ಒಟ್ಟು ಅಡ್ಡಕ್ಕೇನಾಗು, ಇವು ಹೂವಿನ ಗಂಡ ಬಂದಂದ್ರೆ ನಾ ಕೊಟ್ಟು ಕಳಿಸ್ತೇನಂತ ಅಂದಂಗೆ ನಾಳೆ ಒಂದಿವ್ಸ ಕಮ್ಮಿ ಇಸ್ಕಲ್ಲೇನು ಹೂನ. ಪಾಪ ನಿನಗೂ ತ್ರಾಸ ಆಕತಿ. ಅದ ಅಂದ್ರೆ ಓಸ್ ಆಗ ಮಟ್ಟ ಕುಂದಿರ್ತೀಯ. ಕಮ್ಮಿನ ಇಸ್ಕೊಂಬಿಟ್ರೆ ತಗ ಚಿಂತೆ ತಪ್ತತಿ ಅಂತ. ಬೇಡ ಅಜ್ಜಿ, ಕಮ್ಮಿ ಅಂತ ತಗೋಬೇಡ. ಬೇಕಾದ್ರೆ ಇನ್ನೊಂದು ಅರ್ಧ ಕೆಜಿ ಜಾಸ್ತಿ ಅಂತ ತಗೋ. ನಾ ಜಲ್ದಿ ಕೆಲಸ ಮಾಡಿ ಮುಗಿಸಿ ಅಷ್ಟು ಕಟ್ಟಿಡ್ತಾನೆ ಅಂತ. ಹೌದಾ? ಸರಿ ತಗೊಳವ. ಮತ್ತು ಉಳ್ದವು ಹೂವು ಇಲ್ಲದವು ಅವು ನೀನು ಕವರ್ಗೆ ಹಾಕಿಟ್ಟಿ, ನೀ ಎಲ್ಲಿಟ್ಟಿ? ಅವು ಕಾಣವಲ್ವಲ್ಲ, ಈ ವಯಸ್ಸು ಕಾಣಕತ್ತೇವು. ಅಲ್ಲಿ ಚೀಲ್ದಾಗ ತುಂಬಿಟ್ಟದ್ ನೋಡಜ್ಜಿ ಅವ್ನು ನೋಸು. ಒಂದು ಸ್ವಲ್ಪ ಉಳಿದಿದ್ವಾ, ಅದಕ್ಕೆ ಇಟ್ಲಾಗ ಇಲ್ಲೇ ಕುತ್ಕೊಂಡು ಒಂಚೂರು ಗಾಳಿಗೆ ಅಂತ ಬಂದು ಕುತ್ಕೊಂಡು ಕಟ್ಟಿದೆ. ಅಂದಂಗೆ ಅಜ್ಜಿ, ಯಾಕೆ ಇವ್ರು ಬರಲೇ ಇಲ್ಲ ನೋಡಜ್ಜಿ, ಭಾಳ ಹೊತ್ತಾಯ್ತು. ಇಷ್ಟೊತ್ತಿಗೆ ಬರ್ತಿದ್ರು ದಿವಸಾನ, ಇವತ್ತು ಯಾಕೆ ಇಷ್ಟೊತ್ತಾದ್ರೂ ಬರ್ದಿಲ್ಲ. ನನಗೆ ಯಾಕೆ ಒಂಥರ ಹೆದರಿಕೆ ಅನ್ಸಾಕತ್ತೈತೆ ಅಜ್ಜಿ. ಅಯ್ಯೋ ಹುಡುಗಿ, ಅದಕ್ಕೆ ಯಾಕೆ ಹೆದರ್ತಿದ್ದಿ? ಬರ್ತಾನೆ ಬಿಡು, ಏನು ಸಣ್ಣ ಹುಡುಗಲ್ಲ. ಏನು ಒಂದು ಅರ್ಧ ತಾಸು ಹೆಚ್ಚು ಕಮ್ಮಿ ಆಗಂಗಿಲ್ಲ ನೋಡವ. ಗೆರಿ ಹೊಡ್ದಂಗೆ ಬರ್ಬೇಕೇನು ಗಂಡ್ಮಕ್ಳ ಮನೆಗೆ. ಏನಾರ ಕೆಲಸ ಇರ್ತಾವೆ, ಏನಾರ ಯಾರ ಕೂಡಿರ್ತಾರೆ. ಬರ್ತಾನೆ ತಗ, ಏನು ಅಷ್ಟೇನು ವರಿ ಮಾಡ್ಕೊಬೇಡ ನೀನು. ಬಂದು ಇಲ್ಲೇ ಅದನಿ. ಯಾಕಷ್ಟು ಅವಸರ? ಅದು ಸ್ವೀಟ್ ಹೇಳಿದ್ದಲ್ಲ, ಅದಕ್ಕೆ ತರಕ ಅಂತ ನಿಂತ್ಕೊಂಡೆ. ಸ್ವಲ್ಪ ಟೈಮ್ ಹಿಡಿತು. ಬಂದೇನಪ್ಪ ನಿನ್ನ ಹೆಂಡ್ತಿ ಏನು ಸಣ್ಣ ಹುಡ್ರ ಅಂಗಳದಾಗ ಆಡಕ್ಕೆ ಬಿಟ್ಟಾಳ ಅನ್ಬೇಕು. ನಮ್ಮನೆ ಹೆಂಗೆ ಗಬ್ರಿ ಆಡ್ಬಿಡ್ತಾಳೆ ಒಂದು ಅರ್ಧ ತಾಸು ಹೆಚ್ಚು ಕಮ್ಮಿ ಆಗೋದ್ರಾಗನ. ಮಾತಾಡಪ್ಪ, ಸಮಾಧಾನ ಆಗ ಮಟ್ಟ ಕುತ್ಕೊಂಡು ಮಾತಾಡಿ ಆಮೇಲೆ ನಿನ್ನ ಕೆಲಸ ಮಾಡಕ್ಕೆ. ಸರಿ ಅಜ್ಜಿ, ಹಂಗಾಗಲಿ ತಗರಿ. ನೀವು ಸ್ವೀಟ್ ತಿನ್ರಿ. ಬೇಡ ನಮ್ಮಪ್ಪ, ಆ ದೇವ್ರ ನೀ ಸಿಹಿ ತಿನ್ಲಾರ್ದಂಗೆ ಮಾಡಿಟ್ಬಿಟ್ಟಾನ. ಏನು ಮಾಡ್ತಿದ್ದಿ? ಯಾವುದು ಒಂದು ತಿನ್ನಂಗಲ್ಲ ನೋಡು. ಸಕ್ಕರೆ ಐಟಮ್ ಅಂದ್ರೆ ದೂರನ, ಅನ್ನ ದೂರನ, ಬರೇ ಮುದ್ದೆ ಆಂಬ್ಲಿ ಗಂಜಿ ರೊಟ್ಟಿ ಇಂಥದ್ದು ತಿಂದು ಬದುಕ್ಬೇಕು ನೀನು ಅಂತಂದು ಮಾಡಿಬಿಟ್ಟಾನ ನೋಡು. ಏನು ಮಾಡ್ತಿದ್ದಿ? ಅವಾಗ ತಿನ್ನಾಕ ಬಾಯಿತ್ತು, ಆದರೆ ಏನು ಸಾಮಾನು ಸಿಗ್ತಿದ್ದಿಲ್ಲ, ಅಷ್ಟು ತೊಂದ್ರೆ ಇತ್ತು. ಈಗ ಬೇಕಾದಂಗೆ ಮಕ್ಕಳು ದುಡ್ಡು ಕೊಟ್ಟಿರ್ತಾರೆ, ಬೇಕಾದಂಥ ಐಟಮ್ ಇರ್ತಾವೆ. ಆದ್ರೆ ದೇವ್ರು ತಿನ್ನಕ್ಕೆ ಬಾಯಿನ ಕಿತ್ಕೊಂಡ್ಬಿಟ್ಟಾನಪ್ಪ. ಏನು ಮಾಡೋದು ನೋಡು. ಅದೇ ಹಲ್ಲಿದ್ದಾಗ ಕಡ್ಲಿಲ್ಲ, ಕಡ್ಲಿದ್ದಾಗ ಹಲ್ಲಿಲ್ಲ ಅನ್ನಂಗೆ ಆಗೈತೆ ನನ್ನ ಬಾಳೆ. ನೀನಾದ್ರೆ ಸಕ್ಕರೆ ಐಟಮ್ಮು, ಖಾರದ್ದು, ಹುಳಿದು ಕಮ್ಮಿನ ತಿನ್ಬೇಕು. ಏನು ಜಮಾಸೆ ತಿನ್ನೋಕೋಬೇಡ. ನಾಳೆಗೆ ಈ ಟೈಮ್ನಾಗ ಅದು ಇದು ಶುಗರ್ ಹೆಚ್ಚಾತ, ಅದು ಹೆಚ್ಚಾತ, BP ಹೆಚ್ಚಾತ ಅಂದು ಭಾಳ ತೊಂದರೆ ಆಕವು. ಏನು ನಾನು ನಮ್ಮ ಸ್ವಸ್ಥರು ನೋಡೇನಲ್ಲ, ಅದಕ್ಕಂತಾನವ. ಗೊತ್ತಾಕತ್ತಲ್ಲ ನಾ ಹೇಳೋದು. ಅಜ್ಜಿ ಆಗಲಿ, ನೀ ಹೇಳ್ದಂಗೆ ಕೇಳ್ತಾನೆ. ಇನ್ನೂ ಸ್ವಲ್ಪ ಆಸೆ ಆಗ್ತಾ ತಿನ್ಬೇಕು ಅನ್ಕೊಂಡು ಅದಕ್ಕೆ ತರ್ರಿ ಅಂದಿದ್ದೆ. ಇವ್ರು ಒಂದು ಬಾಕ್ಸ ಹೊತ್ಕೊಂಡ್ಬಂದಾರ. ಒಂದೆರಡು ಪೀಸ್ ಅಷ್ಟೇ ತರ್ಬೇಕಿಲ್ಲ, ನಡಬೇಕಿತ್ತು. ಸುಮ್ಮನೆ ಅಷ್ಟು ದುಡ್ಡು ವೇಸ್ಟ್ ನೋಡು. ನೀನೇನು ದುಡ್ಡಿನ ವಿಚಾರ ಮಾಡಕ್ಕೆ ಹೋಗ್ಬೇಡ. ನಿನಗೆ ಎಷ್ಟು ಬೇಕು ಅಷ್ಟು ದಿನ, ಸರಿನಾ? ಸರಿ ತಗೊಳವ, ಮಾತಾಡ್ಕಿರಿ ಗಂಡ ಹೇಳ್ತಿ. ಮುಂಜೇಲಿಂದ ಪಾಪ ನಿನ್ನ ಗಂಡು ನಿನ್ನ ಬಿಟ್ಟು ಹೋಗಿರ್ತಾನ. ಬಗ್ಗೆ ಅನಿಸ್ಬಿಟ್ಟಿರ್ತೈತೆ ನಿನಗೆ. ಮಾತಾಡು. ಮತ್ತು ನಾನು ಏನು ಮಾಡಕ್ಕೆ ಹೋಗ್ಲಿ, ಇಲ್ಲಿ ನಿಂತ್ಕೊಂಡು ಅದೇನಂತಾರಲ್ಲ ಶಿವಪೂಜೆ ನಡೋ ಕರಡೆ ಬಿಟ್ಟಂಗೆ ನಂದೇನು ಕೆಲಸ? ಇಲ್ಲಿ ಬಿಡಜ್ಜಿ, ಹಂಗೇನಿಲ್ಲ. ನನಗೆಲ್ಲ ಅರ್ಥಕತ್ತಪ್ಪ. ಬಾಯಿ ಮಾತಿಗೆ ಹಂಗಂದ್ರೂ ನನಗೆಲ್ಲ ಗೊತ್ತಾಕತಿ. ನಿಮ್ಮ ವಯಸ್ಸು ದಾಟೆ ಬಂದಿರೋದು ನಾನು. ಪಲ್ಲವಿ, ನಾನು ಇವತ್ತು ಸ್ವೀಟ್ ತರ್ಬೇಕು ಅಂಥೇಳಿ ತರಕ್ಕೆ ಹೋಗಿದ್ದಕ್ಕೆ ಲೇಟ್ ಆಗಿಲ್ಲ. ಅಪ್ಪ ಅವ್ನು ನೋಡ್ಕೊಂಬರೋಣ ಅಂತ ಮನೆಗೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಯ್ತು. ಏನು ಅತ್ತೇರು ನೋಡಕ್ಕೆ ಹೋಗಿದ್ರೆ? ಹೆಂಗದಾರ ಮಾವ್ರ? ಆರಾಮಾಗ್ಯಾರ ಈಗ? ಆರಾಮದಾರ, ಮನ್ಯಾಗ ಇದ್ರು. ಭಾಳ ಬೈದಿರ್ಬೇಕಂಗಾರ ನನಗೆ. ನಿಮ್ಮನ್ನು ಬೈದಿರ್ತಾರೆ, ಅವ್ರೇನು ಹಂಗೆ ಕಳಿಸಿರೋದಿಲ್ಲ. ಇಲ್ಲ, ಅವ್ವ ಏನೋ ಅನ್ಲೇ ಇಲ್ಲ. ಹಂಗೆ ನೋಡಕ್ಕೆ ಹೋದೆ ಅಂದ್ರೆ ಸೊಸಿನ ಮನೆಗೆ ಕರ್ಕೊಂಬಾರಪ್ಪ, ಸೀಮಂತ ಕರೆ ಮಾಡೋಣ ಮನ್ಯಾಗ ಅಂತಂದು ಹೇಳಿದ್ರು. ಇನ್ನು ಅಪ್ಪನ ಒಂಚೂರು ಯಾಕೆ ಒಟ್ಟು ಅನ್ನಕತ್ತಿದ್ದ. ಹೋಲ್ ಬಿಡ ತಂದ್ಬಿಟ್ಟಾಗ ಏನು ಅಂಥೇಳಿ ನಾನು ಒಂದು ಸ್ವಲ್ಪ ರೊಕ್ಕ ಬಂದಿದ್ವ, ನಾನು ಹೋಗಿ ಕೊಟ್ಟು ಬಂದೆ. ಏನು ಸೀಮಂತ ಕಾರ್ಯ ಮಾಡ್ತಾರಂತ ಈಗ?
ಬೇಡ ಬೇಡ ಅವ್ರೇನು ಮಾಡೋದು ಬೇಡ. ನನ್ನ ಮಗ ಹಂಗನ ದೊಡ್ಡದಾಗಲಿ ಏನಾಗೋದಿಲ್ಲ. ಸಿಮೆಂಟ್ ಕಾರ್ಯ ಮಾಡಲಿದ್ರೇನು ಪಾಪ ಹುಟ್ಟಲ್ಲ ಅನ್ನಂಗಿಲ್ಲ. ಅದು ಹುಟ್ಟಂಗೆ ಹುಟ್ಟೇ ಹುಡ್ತೈತಿ. ಹಂಗೆ ನೋಡಕ್ಕೆ ಹೋದೆ ಅಂದ್ರೆ ಇದು ಹುಟ್ಟಕ್ಕೆ ಮುಂಚೆನ ಹಾಲ ಎಲ್ಲರಿಗೆ ಬೇಡಾಗಿತ್ತು. ಇನ್ನು ನನ್ನ ಎಲ್ಬಿಗೆ ಬೆನ್ನಿಗೆ ನೀವೆಲ್ಲ ಬಾಗಿ ನಿಂತ್ರಿ ಅಂದು ಇದಿಲ್ ತನಕ ಉಳಿಸ್ಕೊಂಡನಿ. ಇನ್ನು ಅಲ್ಲಿ ಬರಲ್ಲಪ್ಪ ನಾನು. ಏನಾದ್ರೂ ಒಟ್ಟ ಅತ್ತಿ ಮನೆಗೆ ಒಟ್ಟ ಬರಲ್ಲ ನಾನು. ಇಲ್ಲೇ ಅಜ್ಜಿ ಮನೆಗೆ ಹೆಂಗೆ ನೀವು ದುಡ್ಕೊಂಬರ್ತೀರಿ, ನಾನು ಅಷ್ಟು ಹೂ ಕಟ್ತೀನಿ. ಹಿಂಗೆ ಜೀವನ ಮಾಡಿದ್ರಾಕತಿ. ಅಲ್ಲಿಗೆ ಮಾತ್ರ ಬರಲ್ಲ ನಾ. ಹಂಗಂತೇಳಿ ನಮ್ಮ ತವ್ರ ಮನೆಗೇನು ಹೋಗಲ್ಲ. ತವ್ರ ಮನೆಯವರಿಗೆ ಸ್ವಾಭಿಮಾನನ ಹೆಚ್ಚಾತು. ನಿಮ್ಮ ಹೂಗ ಅಪ್ಪಗ ರೊಕ್ಕನ ಹೆಚ್ಚಾಗಿತ್ತು. ಅಂತರ ಮಧ್ಯದಾಗ ಹೋಗಿ ಹೀಗೆ ಉಳ್ಕೊಂಡು ಅಲ್ಲಿ ಶ್ರೀಮಂತ ಕಾರ್ಯ ಮಾಡಿಸ್ಕೊಂಡು ಏನು ಹರ್ಕತ್ತಿಲ್ಲ. ನಾನು ಮಾತ್ರ ಬರಂಗಿಲ್ಲ. ಎಷ್ಟೇ ಇನ್ಮೇಲೆ ನೀವು ಹೋಗಕ್ಕೆ ಹೋಗ್ಬೇಡ್ರಿ. ಹೆಚ್ಚಿಗೆ ಏನಾರು ದುಡ್ಡು ಗಿಡ್ಡು ಕಳಿಸತ್ತಂದ್ರೆ ಸುಮ್ಮನೆ ಪೋಸ್ಟಿಗರ ಆತು ಕೊರಿಯರಿಗರ ಆತು ಕಳಿಸಿ ಕೈ ಬಿಡ್ರಿ. ಹಗಲೆಲ್ಲ ಏನದು ನೀ ಅನ್ನೋದು ಖರೇನ ಒಂದು ಲೆಕ್ಕಕ್ಕೆ. ಏನೋ ನೀನು ಧೈರ್ಯ ಮಾಡಿದೆ ಅಂಥೇಳಿ ಇಲ್ಲಿ ತನಕ ಬಂದಂಗೆ. ಸರಿ ತಗ, ನೀ ಅಂದಂಗೆ ಮಾಡಿದ್ರಾತು. ಸರಿ ಬರ್ರಿ, ಚಹಾ ಮಾಡ್ಕೊಡ್ತಾನೆ. ಬೇಡ ನೀ ಆರಾಮ್ ರೆಸ್ಟ್ ಮಾಡು. ಚಹಾ ನಾನ ಮಾಡ್ಕೊಂಬರ್ತಾನೆ. ಸರಿ ರೀ. ನೀವ್ಯಾಕೆ ನಿಮ್ಮ ಸೊಸಿಗೆ ಭಾಳ ಲೂಸ್ ಕೊಟ್ಟಿರಿ ನೋಡು. ಸ್ವಲ್ಪ ಬಿಗಿಯಾಗಿ ಇಡಕ್ಕೆ ಬರಂಗಿಲ್ಲೇನು? ನಿನ್ನೆ ಯಾಕೆ ಆಫೀಸಿಂದ ಅಲ್ಲೇ ಹಂಗೆ ತವ್ರ ಮನೆಗೆ ಹೋಗ್ಯಾಳ. ಒಂದು ಮಾತ್ರ ನಮ್ಗೆ ಹೇಳೋದು ಏನಿಲ್ಲ. ಹಂಗೆ ತನ್ನ ತಿಳಿದಂಗೆ ಮಾಡಕತ್ತಾಳ. ಆಕೆಗೆ ಎದಕ್ಕೆ ಹಿರಿಯತನ ಕೊಡಕ್ಕೆ ಹೋಗಿರಿ. ಅದರ ಬೇರೆ ಅದೊಂದು ಚೈನ್ ಸರ ಕಳೆದಾಳ. ಅದನ್ನು ಅವರು ನಮ್ಮ ಹೂವಿನ ಮೇಲೆ ಹಾಕಿದ್ಲು, ಕಡೆಗೆ ಕೆಲಸದಕ್ಕೆ ಮೇಲೆ ಹಾಕಿದ್ಲು. ಕಂಪ್ಲೇಂಟ್ ಕೊಟ್ಟು ಅದಕ್ಕೇನು ಎತ್ತಂತ ಒಂದು ದಾರಿ ಮಾಡಕ್ಕೆ ಬರಂಗಿಲ್ಲ. ಬರೀ ಹಿಂಗೆ ಸುಮ್ಮನೆ ಆಗಿಬಿಟ್ರೆ ಇವತ್ತು ಒಂದು ಕಳಿತಾಳ, ನಾಳೆ ಇನ್ನೊಂದು ಕಳಿತಾಳ. ಇವತ್ತು ಒಂದು ಹೇಳ್ದಂಗೆ ಹೋಗ್ಯಾಳ, ಇನ್ನೊಂದು ಹೇಳ್ದಂಗೆ ಮಾಡ್ತಾಳೆ. ಅವಾಗ ಏನು ಮಾಡ್ತೀರಿ? ಅಯ್ಯೋ ದೇವ್ರೆ, ನಮ್ಮ ಅತ್ತೆಯವ್ರಿಗೆ ಏನಾಗೈತಿ ಅಂತ. ಅದು ಒಂದು ಚೈನ್ ಸರ ಸಲುವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತಾರಲ್ಲ. ಹಿಂಗಾದೆ ಅಂದ್ರೆ ನಾನು ಸಿಕ್ಕಕ್ಕೇನದು ಗ್ಯಾರಂಟಿ. ಏನಾರ ಮಾಡಿದ್ರೆ ತಪ್ಪಿಸ್ಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡೋದು. ಇಲ್ಲಾಂದ್ರೆ ಇವರೆಲ್ಲರ ಮುಂದೆ ಮರ್ಯಾದೆ ಹೋಗತಿ. ಬೇರೆ ಮನೆಯವ್ರ ಮುಂದೆ ಅಲ್ಲ, ಮತ್ತು ಉಣೆನವ್ರೆಲ್ಲರ ಮುಂದೆ ಹೋಗತಿ. ಅದಕ್ಕೆ ಏನಾರ ಮಾಡಿ ತಪ್ಪಿಸಿ ನಾನೇ ಏನಾರ ಹೇಳ್ತೇನೆ. ಏನಾರ ಏನೈತೆ ಅದಾಗ ಇದ್ದಂಗೆ ಹೇಳ್ಬಿಡ್ತಾನೆ. ಅತ್ಲ ಬೇದ್ರೆ ಬೈವಲ್ರಕ್ಕೆ ಒಂದು 4 ಮಾತು ಮಾತಾಡ್ತಾರಷ್ಟೇ. ಹಾಕಬೇಕು ನಮ್ಮವ್ವ ಎಂಥ ಚಂದ ಹೇಳಿದ್ ನಾ ಎಲ್ಲ ನಿನ್ನ ಮೇಲೆ ಹಾಕ್ತೇನೆ ಅಂತಂದು. ಆಕೆ ಏನು ಹರಿಚಂದ್ರ ತುಂಡನ ಅನ್ನಂಗೆ ಮಾಡಾಕತ್ತಾಳ. ಏನು ಮಾಡ್ತಿದ್ದಿ? ಯಾರು ನನ್ನ ಹೆಲ್ಪಿಗೆ ಬರೋಲ್ಲ. ಸುಮ್ಮನೆ ಎಲ್ಲ ನಾನು ಗುಳಾಡ್ಬೇಕು ಈಗ. ಅತ್ತೀರ ಏನೋ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಏನೋ ಅನ್ನಕ್ತಿದ್ರಲ್ಲ. ಹೋಗ್ಲಿ ಬಿಡ್ರಿ ಅತ್ತೀರ, ಹಂಗೆಲ್ಲ ಎದಕ್ಕೆ ಕೊಡಕ್ಕೆ ಹೋಗ್ತೀರಿ? ಸುಮ್ಮನೆ ನಾವು 3 ಜನ ಅದ ಈ ಮನ್ಯಾಗ. ಸುಮ್ಮನೆ ಆಮೇಲೆ ಸಿಕ್ತ ಮನ್ಯಾಗನ ಅಂದ್ರೆ ಆಮೇಲೆ ಅವ್ರಿದ್ರೆ ನಾವು ಅಸಹಾಯಕ ನೋಡ್ರಿ. ಎಲ್ಲ ಮನ್ಯಾಗ ಇಟ್ಕೊಂಡು ಮತ್ತೆ ನಮಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಿರಲ್ಲ ಅಂತೇಳಿ ಪೊಲೀಸರ ಏನಾರ ಒಂದು ಮಾತಂದು ಹೋಗ್ತಾರೆ ನಮಗೆ. ಅದಕ್ಕೆ ಬೇಡ ಅಂತನ್ರಿ. ನಾವು ಹುಡುಕಿದ್ರೆ ಹಾಕ್ಬಿಡ್ರಿ. ಇನ್ನೊಂದು ಸ್ವಲ್ಪ ಹೆಂಗೆ 4 ತಿಂಗಳು ಅನ್ನಕ್ಕಾದವಿ, ಇನ್ನೊಂದು 2 ತಿಂಗಳು ಕಾದ್ರಕತಿ. ಅದು ಹೆಂಗೆ ಹೇಳ್ತೀವ ನೀನು? 4 ತಿಂಗಳು ಗಂಟ್ಲೆ ನಮ್ಮ ಮನೆಯು ಒಂದು ಮೂಲೆ ಬಿಟ್ಟಲ್ಲ. ಹಂಗೆಲ್ಲ ಹುಡುಕಿಸೇನಿ, ಸಿಕ್ಕಲ್ಲ. ಇನ್ನು 2 ತಿಂಗಳ ತನಕ ಆದ್ರೆ ಸಿಗ್ತೈತಿ. ಅದೇನು ಭರೋಸೆ ಐತಿ? ಏನೋ ಗೊತ್ತಿಲ್ಲ ರೀ. ನನಗೇನೋ 6 ಸೆನ್ಸ್ ಅನ್ನಕತ್ತೈತಿ. ಒಟ್ಟು ಸಿಗ್ತೈತೆ ಅದು ಸರ ಅಂತೇಳಿ. ಅದಕ್ಕೆ ಕಂಪ್ಲೇಂಟ್ ಎಲ್ಲ ಬೇಡ ಅಂತನ್ರಿ. ಸರಿ ತಗ, ಆಗ್ಲಿ, ಅದನ್ನು ನೋಡೇ ಬಿಡೋಣ ಅಂತ. ನಿನ್ನೇನ ತವ್ರ ಮನೆಗೆ ಹೋಗಿದ್ದೆ ಅಂತಲ್ಲ, ಏನಾಯ್ತು? ಹೆಂಗದಾರ ನಿಮ್ಮ ಮನ್ಯಾಗೆಲ್ಲರ? ಆರಾಮದಾರ? ಅದು ಹತ್ತಿರ ನಿಮಗೆ ಹೆಂಗೆ ಗೊತ್ತಾತ್ರಿ ನಾನು ಹೋಗಿದ್ದೆ ಅನ್ನೋದು? 2 ಹುಡುಗರು ಮಮ್ಮಿ ಬೇಕು ಅಂತ ಹೇಳಕತ್ತಿದ್ವಾ. ಅದಕ್ಕೆ ಫೋನ್ ಹಚ್ಚಾರ ಮಾತಾಡ್ಸೋಣ ಅಂತೇಳಿ ಫೋನ್ ಹಚ್ಚಿದ್ದು ನಾನು. ಆಫೀಸ್ನಾಗ ಹುಡುಗ ಎತ್ತಿತ್ತು ಫೋನ. ಹೇಳ್ತು, ಇಲ್ಲ ಹಿಂಗೆ ಮೇಡಮ್ ಅವ್ರು ಊರಿಗೆ ಹೋಗ್ಯಾರ, ಯಾರ ಕೇಳಿದ್ರೆ ಮೀಟಿಂಗ್ನಾಗ ಅದಾರ ಅಂತ ಹೇಳು ಅಂತಂದು ಅಂತು. ಅದಕ್ಕೆ ಸುಮ್ಮನೆ ಅದೇ ಹೋಗ್ಲಿ ಬಿಡೋ ಅತ್ಲಾಗ ನಾವು ಓನರಲ್ಲ, ಅದಕ್ಕೆ ಹೇಳಿರ್ಬೇಕು ಅವನು ಅಂಥೇಳಿ ಯಾರಿಗಾರ ಕ್ಲೈಂಟಿಗೆ ಹಂಗೆ ಹೇಳಕ್ಕೆ ಹೇಳಿರ್ಬೇಕಂತಂದು ಸುಮ್ಮನೆ ಅದೇ. ಯಾಕೆ ನಮ್ಗೊಂದು ಮಾತು ಹೇಳಿ ಹೋಗಿದ್ದೆ ಅಂದ್ರೆ ಬೇಡ ಅಂತಿದ್ವಿ ನಾವು? ಯಾಕೆ ಭಾರಿ ಹಿರಿತನ ಮಾಡಕತ್ತೀವ ನೀನು? ತಿಳಿದಂಗೆ ಮಾಡಕತ್ತಿದ್ದಿ. ಹಿಂಗೆಲ್ಲ ಮಾಡಿದ್ರೆ ಸೇರಿಕೆ ಬರಲ್ಲ ನೋಡಿ ಮೀನಾಕ್ಷಿ ನನಗೆ. ಇಲ್ರಿ ಅತ್ತೀರ, ಯಾಕೆ ಹೋಗ ಭಾಳ ಹುಷಾರಿಲ್ಲ ಅಂದ್ರೆ ಅದಕ್ಕೆ ನೋಡಿ ಹೋಗೋಣ, ನೋಡ್ಕೊಂಡು ಬಂದ್ರಾತಂತ ಹೋಗಿದ್ದೆ. ಯಾಕವ್ವ, ಏನಾಗೈತಿ? ಆರಾಮದಾರಲ್ಲ ಈಗ? ಹ್ಞೂ ರೀ ಮಾವ್ರೆ, ಈಗ ಆರಾಮದಾರ. ಅದು ನಮ್ಮ ತಂಗಿ ಇದು ವಿಚಾರ ನಮ್ಮ ಮನಸ್ಸಿಗೆ ಹಚ್ಕೊಂಡು ಭಾಳ ಇದಾಗಿದ್ರಿ. ಅವ್ರು ಆರಾಮಿಲ್ದಂಗೆ ಆಗಿತ್ತಂತ. ಮತ್ತೆ ನನಗೆ ಹೇಳೋದಂತ ಸುಮ್ಮನಾಗಿದ್ರೆ ಆಮೇಲೆ ಹಿಂಗೆ ಗೊತ್ತಾಯ್ತು ನನಗೆ ವಿಚಾರ ಆರಾಮಿಲ್ಲ ಅವ್ರಿಗೆ ಅನ್ನೋದು. ಅದಕ್ಕೆ ಹೋಗಿ ನೋಡ್ಕೊಂಡು ಬನ್ನಿರಿ. ಸರಿ ಬಿಡವ, ಏನಾಯ್ತು? ಆರಾಮಿಲ್ದಾಗ ಒಬ್ರಿಗೊಬ್ರು ಹೋಗೋದು ಬರೋದು ಇರ್ಬೇಕು. ಮತ್ತು ಹಂಗಿದ್ರನ ಮನುಷ್ಯಾಗ ಇಂಜೆಕ್ಷನ್ ಗುಳಿಗಿದು ಎಷ್ಟು ಮಾಡ್ತತೆ ನಾ ಗೊತ್ತಿಲ್ಲ. ಆರಾಮ ಒಬ್ರು ಧೈರ್ಯ ಹೇಳೋರಿದ್ದೆ ಅಂದ್ರೆ ಅರ್ಧಕ್ಕರ್ಧ ಆರಾಮ ಆಗ್ಬಿಡ್ತಾನೆ ನೋಡಿ ಮನುಷ್ಯ. ಹ್ಞೂ ರೀ ಮಾವರ. ಅತ್ತಿ ಆಫೀಸ್ಗೆ ಹೋಗ್ಬರ್ತೇನೆ ರೀ ನಾನು, ಟೈಮ್ ಆಕೈತೆ ಮತ್ತೆ. ಸರಿ ತಗೊಳವ, ಹೋಗಿ ಬಾ. ಕೆಲಸ ಅಂತ ಎಲ್ಲ ಆತು. ನಾನೇ ಡಬ್ಬಿ ಕಟ್ಕೊಂಡೆ, ಹುಡುಗರಿಗೆ ಡಬ್ಬಿ ಕಟ್ಟಿಟ್ಟನಿ. ಇನ್ನು ನಮ್ಮ ಒಂದೇನು ಭಾಳ ಇರಲ್ಲ ಕೆಲಸ. ಒಟ್ಟು ಕಸ ಪಸ ಹೊಡೋದು, ಬಾಂಡೆ ತೊಳೆ ಇದ್ದದ್ದು 1-2 ಬಟ್ಟೆ ಅಂತ ಹಿಂಡಿ ಹಾಕ್ತಾಳೆ ಮಿಷಿನಿಗೆ. ಮುಗೀತು. ನಾನು ಬಡ ಆಫೀಸ್ಗೆ ಹೋಗ್ತಾನೆ. ಮತ್ತು ಟೈಮ್ ಆತಂದ್ರೆ ನಡ್ಕೊಂತ ಹೋಗ್ಬೇಕಾಕತಿ. ನಡೆದದ್ದೊಂದು ಲೇಟ್, ಟೈಮ್ ಆಗಿದ್ದು ಮೊದಲು ಒಟ್ಟು ಲೇಟ್. ಸುಮ್ಮನೆ ಯಾಕೆ ಕಡೆ ಹೋಗ್ಬಿಟ್ರೆ ಡ್ರಾಪ್ ಅರಸ್ ಮಾಡ್ತಾರೆ ಅವ್ರು. ಸುಷ್ಮಾ, ಒಂದು 100 ರೂಪಾಯಿ ಇದ್ರೆ ಕೊಡಿ ಇಲ್ಲಿ.
ಏನ 100 ರೂಪಾಯಿನ? 100 ರೂಪಾಯಿ ರೊಕ್ಕ ಎದಕ್ಕೆ ಬೇಕು? ಮನ್ಯಾಗ ಎಲ್ಲ ಅಡುಗೆ ಮಾಡೈತಿ, ತಣ್ಣಗೆ ಹಾಕ್ಯಂದು ಊಟ ಮಾಡಿ ಮನೆಗೆ ಆಸೋಚ್ಕೊಂಡು ಮಕ್ಕರ್ರಿ. ಏನು ದುಡ್ಯಕ್ಕೆ ಹೋಗಂಗಿಲ್ಲ, ದುಡ್ಡು ಪಡ್ಯಕ್ಕೆ ಹೋಗಂಗಿಲ್ಲ. ಹಾಂ, ಮತ್ತಿನ್ನೆದಕ್ಕೆ ಸುಮ್ಮನೆ ತಗೊಂಡು ಹೋಗೋದು? ಹೋಗಿ ಎಣ್ಣೆ ಹಿಗ್ಗಿ ಬರಕ್ಕೆ 100 ರೂಪಾಯಿ ರೊಕ್ಕ ಬೇಕಾರೆ ನಿಮಗೆ? ಎಲ್ಲಿಂದ ತರಕೋಲ್ಲ ನಿಮಗೆ 100 ರೂಪಾಯಿ ರೊಕ್ಕನ? ಏನ್ಲೇ 100 ರೂಪಾಯಿ ಕೇಳಿದ್ರೆ ಎಷ್ಟು ಮಾತಾಡ್ತಿದ್ದಿ? ನಾನು ದುಡಿಬೇಕಾರೆ ನಿನಗೆ ಪಾರ್ಲರಿಗೆ ಅಂತ ರೊಕ್ಕ, ಸೀರೆ ತಗೊಳಕಂತ ರೊಕ್ಕ, ಕೇಳೋದಕ್ಕೆಲ್ಲ ರೊಕ್ಕ ಕೊಡ್ತಾನೆ. ನೀನು ಬೇರೆ 100 ರೂಪಾಯಿ ಕೇಳಿದ್ರೆ ಕೊಡ್ವಲ್ಲಲ್ಲ, ಹಿಂಗೆ ಏನು ಕೊಡು, ಹೊಳ್ಳಿ ಕೊಡ್ತಾನಂತ. ಅಲ್ಲ, ನೀ ಕೊಟ್ಟದನ್ನ ಅಷ್ಟು ಲೆಕ್ಕ ಹಿಡಿತಿಯಲ್ಲ, ಹೌದನ್ನ ತಲೆ ಕಟ್ಕೊಂಡು ನಿನ್ನ ಹಿಂದೆ ಹೆಂಡ್ತಿ ಬಂದಾನಿ, ಖರ್ಚು ಮಾಡಿದಿ ಅಷ್ಟೇ, ಅದ್ರಾಗೇನೈತು ಹೊಡ್ದು. ಈಗ ನೀ ಮಾಡಿ ಅಂತ ನಾನು ಹಂಗೆ ಮಾಡಲೆ? ಮಂತ್ಯಾನ ನೋಡ್ಕೊಳಕ್ಕೆ ಸಾಲಂಗಿಲ್ಲ. ಏನೋ ದೇವ್ರ ದಯದಿಂದನ ಏನೋ ಅದೊಂದು ಕೆಲಸ ಚಲೋ ಸಿಕ್ಕತಿ, ಹಂಗಾಗಿ ಒಟ್ಟು ಮನ್ಯಾಗ ಸಾಮಾನು ಸೆಟ್ ಮಾಡ್ಕೊಂಡು ಒಬ್ರು ಬಾಯಿ ತೆಗಿಲಾರ್ದಂಗೆ ಮಾಡ್ಕೊಂಡು ಹೊಂಟೇನೆ ನಾನು. ಅಂತಂದ್ರೆ ಬಂದು ನೀನು ಮತ್ತು ಪಾರ್ಲರ್ ರೊಕ್ಕ ಕೊಡ್ತಿದ್ದೆ, ಅಲ್ಲಿ ಕೊಡ್ತಿದ್ದೆ ಅಂತಂದ್ರೆ ನಾ ಏನು ಮಾಡಲೆ? ಈಗ ನಿನ್ನ ಕೆರೆ ತಗೊಳಕ್ಕೆ ನಾನು ರೊಕ್ಕ ಕೊಟ್ಟೇನೆ, ನೆನಪಿರಲಿ. ಅಯ್ಯೋ, ಎಷ್ಟು ಮಾತಾಡ್ತಿಲಿ? ಹೋಗಿ ನಡಿ. ಸರಿ ತಗ, ಏನು ಬ್ಯಾಡ ನೀನು ರೊಕ್ಕೇನು? ಇದೇನು ಒಂದೇ ಮಾತಿಗೆ ಬ್ಯಾಡ್ ತೆಗಿ ಅಂತ ಹೊಂಟ್ನಲ್ಲ, ಎಲ್ಲಿವರ ರೊಕ್ಕ ಎತ್ತಿಗಿತ್ಗನ್ನ ಏನು? ತಡೆ, ನಿಲ್ಲಿಸಿ ಕೇಳೇ ಬಿಡ್ತಾನೆ. ರೀ, ನಿತ್ಗಾರಿಲ್ಲ ಒಂದೇಟು? ಏ, ಕೆಲಸ ಐತೆ ನಂದು, ನಿಲ್ಲಕ್ಕೆಲ್ಲ ಟೈಮ್ ಇಲ್ಲ ನಿಂತಾಗ. ಅಂಥದ್ದು ಏನು ದೊಡ್ಡ ಗುಡ್ಡ ಕಡೆದಿರೋದಲ್ಲ, ನಿಂದಿರಿಲ್ಲ ಅಂದಂಗೆ. ರೊಕ್ಕ ಬೇಡ ಇಲ್ಲ ಅನ್ನೋದಕ್ಕಿನ್ನ ಯಾಕೆ ಸುಮ್ಮನೆ ಹೊಂಟ್ರಿ? ಟಿಜರೇನು ಏನ್ರ ರೊಕ್ಕ ತಕಂದಿರೇನ? ಯಾರು ಟೀಚರಿ, ಯಾರು ನೋಡ್ಯಾರ? ಅದ್ರ ಬೀಗರ್ ನನ್ನ ಕಡೆಗೆ ಐತೆ. ನಾ ಏನು ಮಾಡಕ್ಕೆ ಹೋಲ್ ರೊಕ್ಕ ತಗೊಂಡು? ಏನೋ 100 ರೂಪಾಯಿ ಬೇಕಿತ್ತು. ದೋಸ್ತರು ಸಿಕ್ಕಿದ್ರು ನಿನ್ನೆ, ಅವ್ರು ಚಹಾ ಕುಡಿಸಿದ್ರು. ಅದಕ್ಕೆ ಅವ್ರಿಗೆ ಇವತ್ತು ಚಹಾ ಕುಡಿಸಿದ್ರಾತಂತ ಕೇಳಿದೆ. ನೀನು ನೋಡಿದ್ರೆ ಬರೀ ಎಣ್ಣೆ ಕುಡಿತಿದ್ದಿ ಅಂತಿದ್ದಿ. ಅದಕ್ಕೆ ಸುಮ್ಮನೆ ಅದೇ ಹೋಗ್ಬಿಡತ್ಲಾಗಕ್ಕೆ ಕುಟಾಗ ಏನು ಅಂತಂದು. ನಾನು ಯಾರು ರೊಕ್ಕ ತಗೊಂಡಲ್ ತೆಗಿ. ನಿನ್ನ ಟೀಚರ್ ಯಾವ ಮೂಲೆಗೈತೆ ನೋಡಿಲ್ಲ ನಾನು. ಸರಿ ಹೋಗ್ರಿ. ಬೆಳಗ್ಗೆ ಇವ್ರ ಜೊತೆ ಮಾತಾಡಿದೆ ಅಂದ್ರೆ ಮೂಡ ಆಫ್ ಆಗಿಬಿಡ್ತದೆ ನಂದಂತ. ಏನು ಕಿರಿ ಮಾಡ್ತಾನೆ ಗಂಡ್ಮಗ ಇವ. ಆ ಹುಡುಗರಿಗೆ ಬಾಕ್ಸ್ ರೆಡಿ ಮಾಡಿಟ್ಟಾನೆ. ಸ್ಕೂಲ್ ಬಸ್ ಬರತ್ತೇನು ಹತ್ತಿಸ್ಬಿಡು ಏನು? ನಾನು ಹೋಗ್ತಾನೆ ಆಫೀಸಿಗೆ, ನೀನು ಊಟ ಮಾಡಿಬಿಡು, ಮತ್ತು ನಾ ಮಧ್ಯಾಹ್ನ ಬರೋದಿಲ್ಲ. ಸರಿ ತಗೊಳವ. ಸೂಕ್ಷ್ಮ, ಏನು ಮಾಡಕತ್ತೇವ? ಸೂಕ್ಷ್ಮ ಅಂತ ನಮ್ಮ ಅತ್ತೆನ ಕರೆಯೋದು. ಬಂದ್ರೇನು? ಬರ್ರಿ ಐತೀರ, ಒಳ ಬರ್ರಿ. ಅದನ್ನೇ ಆರಾಮದೇನೋ ಸೂಕ್ಷ್ಮ? ಹ್ಞೂ ರೀ ಐತೀರ, ಆರಾಮದನೆ. ನೀವು ಆರಾಮದಿರಿ? ಸುನಂದಕ್ಕ, ನೀ ಆರಾಮದೀಯ? ಮಗ ಹೆಂಗದಾನ? ಆರಾಮದನ್ನೋದಿಲ್ಲ? ಬಾವರ್ ಎಲ್ಲರೂ ಆರಾಮದಾರಲ್ಲ ಊರಾಗ? ಎಲ್ಲರೂ ಆರಾಮದವ. ತಗೈತೆ ಬ್ಯಾಗ್, ಹುಡುಗರಿಗೆ ತಿನಿಸಿ ಅವ ನೋಡಿದ್ರಾಗ, ಆಮೇಲೆ ಕೊಡು. ಅವನ್ನೆಲ್ಲ ಯಾಕೆ ತರಕ್ಕೆ ಹೋಗಿದ್ರವ? ಹಂಗೆ ಬಂದ್ರೆ ನಡೀತತ್ತೆ. ಕುತ್ಕರಿ, ಚಾ ಇಡ್ತಾನೆ. ಇರ್ಲಿ ಬಿಡವ, ಚಾ ಎಲ್ಲ ಏನು ಮಾಡ್ತಿದ್ದಿ? ಮನೆ ನೋಡ್ಯ ಹೊಟ್ಟೆ ತುಂಬ ಹೆಂಗಾತ ನೋಡವ. ಒಬ್ಬಾಕೆ ದುಡುತ್ತಿ ಆದ್ರನ್ನ ಮನೆ ತುಂಬ ಸಾಮಾನು ಮಾಡಿದೆ. ಭಾಳ ಚಲೋ ಮಾಡ್ಕೊಂಡೀವ, ಅಡ್ಡಿ ಇಲ್ಲ. ನನ್ನ ಮಗ ಹಿಂಗಾದ್ರನ್ನ ನೀನು ಒಟ್ಟು ದಾರಿ ತಪ್ಪಲಿಲ್ಲ ಬಿಡು ಅಂತ ಮಂತ್ಯಾನ ಉಳಿಸಿದೆ ನಮ್ಮ ಮಗಂದು. ಆದ್ರೆ ಹತ್ತಿರ ಸುಷ್ಮಾ ಏನೋ ಸ್ವಲ್ಪ ಬದ್ಲಿ ಕಾಣಕತ್ತಿಲ್ರಿ? ನನಗೇನೋ ಒಂಥರ ಚೇಂಜ್ ಕಾಣತ್ತಾಳ ನೋಡ್ರಿ. ನಿಮ್ಗೆ ಹೆಂಗೆ ಅನಿಸ್ತತಿ? ಅನ್ನಿಸ್ತೈತವ, ಆದ್ರೇನು ಆಕೆ ಹೇಳಿದ್ರೆ ಗೊತ್ತೀಗ. ಸುನಂದಕ್ಕ, ಅದರ ಮುಚ್ಚಿಡ ಅಂತದೇನೈತಿ? ಇವರು ಕೆಲಸ ಬಗ್ಸಿ ಏನು ಮಾಡಂಗಿಲ್ಲ, ಆದ್ರೆ ಹೆಂಡ್ತಿ ಮಾತ್ರ ಜೊತೆ ಬೇಕು. ಮತ್ತೀಗ 3 ತಿಂಗಳು, ಅದಕ್ಕೆ ಸ್ವಲ್ಪ ಚೇಂಜ್ ಕಾಣಕತ್ತೇನೆ. ಹೌದಾ? ಕರೇನ ಹುಡುಗಿ? ಚಲೋ ಆತ್ಬಿಡವ. ದೇವ್ರದ ಇಲ್ಲದೆ ನಿನಗೊಂದು ಗಂಡು ಹುಡುಗ ಆಗ್ಬಿಡ್ತು ಅಂದ್ರೆ ಸಾಕು. ಇನ್ಮೇಲೆ ಆಪ್ರೇಷನ್ ಮಾಡಿಸ್ಕೊಂಬಿಡವ. ಸುಮ್ಮನೆ ತಗ್ಸೋದು ಮಾಡೋಕೆ ಹೋಗ್ಬೇಡ್ರಿ. ಮನೆ ಮಾಡಿದ್ರಲ್ಲ ಮೊದ್ಲಿನ ಸಲ ಹಂಗೆ. ಹ್ಞೂ ರೀ ಅತ್ತೀರ, ನಾನು ಹಂಗಂದು ಇವ್ರಿದ್ರಿಗೆ ಏನು ಹೇಳಕ್ಕೆ ಹೋಗಿಲ್ಲ, ಸುಮ್ಮನೆ ಅದಾನೆ. ಚಲೋ ಆತ್ಬಿಡು, ನಿನ್ನ ಆರೋಗ್ಯ ನೀನು ನೋಡ್ಕೆ ಏನ? ಸರಿ ತಗೊಳ್ರಿ ಅತ್ತೀರ, ನನಗೆ ಕೆಲ್ಸಕ್ಕೆ ಟೈಮ್ ಆಗತ್ತೆ. ಸುಮ್ಮನೆ ಮತ್ತೆ ಬಿಟ್ಟೆ ಅಂದ್ರೆ ದಿನ ರಜೆ ಮಾಡಿದ್ರೆ ಸರ್ ಬೈತಾರೆ. ಅದಕ್ಕೆ ಇರ್ರಿ, ಇದ್ದು 1-2 ದಿನ ಇದ್ದು ಆಮೇಲೆ ಹೋಗಂತ್ರಂತ ಊರಿಗೆ. ಮತ್ತು ನೀವು ಆ ಕಡೆ ಹೋಗೋದ್ರೆ ಊರಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ಅವನು ಇರ್ತಾಳ, ಇರ್ರಿ. ಇಲ್ಲವಾ, ಮತ್ತೇನು ಉಳ್ಕೊಳ್ಳೋದು? ಮನ್ಯಾಗ ಹುಡುಗನ ಒಂದ ಬಿಟ್ಟು ಬಂದಿನಿ. ನಿಮ್ಮ ಮಾವರು ಅದರ ಬಿಡು, ಆದ್ರೆ ನಾ ಇದ್ದಂಗೆ ಆಗೋದಲ್ಲ. ಅದಕ್ಕೆ ನಾವು ಹೋಗ್ತೇವೆ, ಮಧ್ಯಾಹ್ನ ಅಷ್ಟೊತ್ತಿಗೆ ವಾಪಸ್ ಹೋಗ್ಬಿಡ್ತೇವೆ. ನೀ ಬಾ, ಆರಾಮ ಬಾ, ಏನು ತೊಂದರೆ ಇಲ್ಲ. ಹೋಗಿ ಕೆಲ್ಸಕ್ಕೂ ಹೋಗಿದ್ದೆ. ಸರಿ ತಗೊಳ್ರಿ ಅತ್ತೀರ.